ನೀವು ಯಾವುದೇ ಉದಾಹರಣೆ ತಗೊಳ್ಳಿ, ನಿನ್ನೆ ಮೊನ್ನೆ ನಡೆದಂಥ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ, ಯಾವ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳಾಯಿತು? SC ST ಜನಾಂಗದ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತವೆ. ಮಣಿಪುರದಲ್ಲಿ ಏನಾಗ್ತದೆ? ಈ ಥರ ನೀವು ಯಾವುದೇ ಸಮುದಾಯಗಳನ್ನು ತಗೊಳ್ಳಿ, ಯಾವುದೇ ರಾಜ್ಯಗಳನ್ನು ತಗೊಳ್ಳಿ, ಆ ರಾಜ್ಯದಲ್ಲಿ ಈಗಲೂ ಕೂಡ ನಿನ್ನೆ ಮೊನ್ನೆ ಕೊಪ್ಪಳದಲ್ಲಿ ನೋಡಿರ್ಬೇಕು, ಒಂದು 2-3 ದಿವಸ ಆಯಿತು, ದಿನಪತ್ರಿಕೆಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬಂತು, ಏನು ಕಟ್ಟಿಂಗ್ ಮಾಡಲಿಕ್ಕೋಸ್ಕರ ಅವನು ಕಟ್ಟಿಂಗ್ ಮಾಡಲ್ಲ ಅಂತೇಳಿ ಕತ್ತು ಕುಯ್ತಾನೆ ಅಂತ ಹೇಳಿದ್ರೆ ಅಂದ್ರೆ ಅರ್ಥ ಏನು ಅಂತಂದರೆ, ಇನ್ನೂ ಕೂಡ ಆಧುನಿಕ ಸಮಾಜದಲ್ಲಿ 2025 ಬದುಕುತ್ತಿದ್ದರೂ, ಇಷ್ಟೊಂದು ಮಾಡರ್ನ್ ನಾವು ಸಮಾಜದಲ್ಲಿ ಇದ್ದರೂ ಕೂಡ ಇನ್ನೂ ಕೂಡ ದೌರ್ಜನ್ಯಗಳು ನಿಂತಿಲ್ಲ. ದೇವಸ್ಥಾನಕ್ಕೆ ಬಿಡೋದಿಲ್ಲ ಬಾಬಾ ಸಾಹೇಬ್ರ. ಆ ಕಾರಣಕ್ಕೋಸ್ಕರ ನಮಗೆ ಏನು ಹಿಂದೂ ಧರ್ಮವನ್ನು ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಮೂಲ ಧರ್ಮವನ್ನು, ಈ ದೇಶದ, ಈ ಭಾರತ ದೇಶ ಮೂಲ ಧರ್ಮವನ್ನು ಸೇರ್ಕೊಳ್ಳೋ ಉದ್ದೇಶ ಏನು ಅಂತ ಹೇಳಿದ್ರೆ ಅಸಮಾನತೆ ಇರುವಂಥ ಕಾರಣಕ್ಕೋಸ್ಕರ ಹೋಗ್ತಾರೆ ಹೊರತು ಬೇರೆ ಯಾವುದೇ ವಿಚಾರಕ್ಕಲ್ಲ. ಯಾಕಂದರೆ ಮನುಧರ್ಮದಲ್ಲಿ ಅಸಮಾನತೆ ಎನ್ನುವುದೇ ಮನುಧರ್ಮ. ಆ ಕಾರಣಕ್ಕೋಸ್ಕರ ಮನುಧರ್ಮವನ್ನು ಬಿಟ್ಟು ಬಾಬಾ ಸಾಹೇಬ್ ಬುದ್ಧಕ್ಕೆ ಧರ್ಮಕ್ಕೆ ಸೇರಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ.